ನೋವಿನಿಂದಲೇ ಪತಿ ಆತ್ಮಹತ್ಯೆಗೆ ಯತ್ನಿಸಲಾಗಿದೆ. ಅಂದ್ರೆ ಯತ್ನ ಆಗಿತ್ತು ಅನ್ನುವಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ರಾತ್ರಿಯೇ ಪತ್ನಿ ಗದ್ದೆಮ್ಮಗೆ ವಿಚ್ಛೇದನ ಕೊಡೋಕೆ ನಿರ್ಧಾರ ಮಾಡಿದ್ದಾರೆ. ವಿಚ್ಛೇದನ ಪತ್ರಕ್ಕೆ ಸಹಿ ಹಾಕಿಸಿಕೊಂಡಿದ್ದಾನೆ ಪತಿ ತಾತಪ್ಪ. ಮರ್ಯಾದೆಗೆ ಅಂಜಿ ಮನೆ ಬಿಟ್ಟು ಹೋಗಿರುವ ಗದ್ದೆಮ್ಮ ಕುಟುಂಬ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ದೇವರಗಡ್ಡಿ ಗ್ರಾಮದ ಗದ್ದೆಮ್ಮ ಹಿರಿಯರ ಸಮ್ಮುಖದಲ್ಲಿ ಪಂಚಾಯಿತಿಗೆ ತಾತಪ್ಪ ಕರೆಸಿದ್ರು. ಹಿರಿಯರ ಎದುರೇ ವಿಚ್ಛೇದನ ಪತ್ರಕ್ಕೆ ಸಹಿ ಹಾಕಿಸಿಕೊಂಡಿದ್ದಾರೆ ತಾತಪ್ಪ. ನೊಂದು ಮನೆ ಬಿಟ್ಟು ಹೋಗಿದ್ದಾರೆ ಈಗ ಗದ್ದೆಮ್ಮ ಕುಟುಂಬ. ಈಗಾಗಲೇ ನಮ್ಮ ಮಾನ ಮರ್ಯಾದೆ ಹರಾಜು ಆಗಿದೆ, ನಾವು ಮಾತಾಡಲ್ಲ ಅಂತ ಗದ್ದೆಮ್ಮ ತಾಯಿ ನಾಗಮ್ಮ ಅವರು ಕೂಡ ಹೇಳಿದ್ದಾರೆ. ಹಾಸ್ಪಿಟ್ಲಿಗೆ ಭಾಳ ತೊಂದರೆ ಐತಿ ಸರ್. ಊಟ ಇಲ್ಲಿ ಹಾಸ್ಪಿಟಲ್ ಇಲ್ಲ ರೀ. ಗಡ್ಡಿನ ಹೋಗ್ಬೇಕು ಈ ಕಡೆ ನಾಲ್ಕು ಹಲೋ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ವಿಡಿಯೋ. ಸೆಲ್ಫಿ ತೆಗಿತೀನಿ ಅಂತ ನಿಲ್ಲಿಸಿ ನನ್ನನ್ನು ನೀರಿಗೆ ತಳ್ಳಿಬಿಟ್ಲು ಅಂತ ಗಂಡ ಒಂದು ಆರೋಪವನ್ನು ಮಾಡಿದ್ರು. ಆ್ಯಂಡ್ ಅದೆಲ್ಲ ವಿಡಿಯೋದಲ್ಲಿ ಕ್ಯಾಪ್ಚರ್ ಕೂಡ ಆಗಿತ್ತು. ಈಗ ಅದೆಲ್ಲಿ ತನಕ ಬಂದು ನಿಂತಿದೆ ಅಂದರೆ ಡಿವೋರ್ಸ್ ತನಕ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ನೀಡ್ತಾರೆ ಇದ್ರ ಬಗ್ಗೆ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಕಲೀಗ ನಾಗಪ್ಪ ನೀಡ್ತಾರೆ. ನಾಗಪ್ಪ, ಎಲ್ಲಿ ತನಕ ಬಂದು ನಿಂತ್ಕೊಳ್ತು ಈ ಪ್ರಕರಣ? ಇವಾಗ ಏನ್ ಹೇಳ್ತಾರೆ ಹುಡುಗಿ ಮನೆಯವ್ರು, ಏನ್ ಹೇಳ್ತಾರೆ ಗಂಡಿನ ಮನೆಯವ್ರು, ಏನ್ ಹೇಳ್ತಾ ಇದ್ದಾರೆ? ಗಂಡನ ಆರೋಪ ಏನು? ಡಿವೋರ್ಸ್ ಆಯ್ತಾ ಅಥವಾ ಆ ಹಂತದಲ್ಲಿದೆಯಾ? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ಇದು ಯಾದಗಿರಿ ಜಿಲ್ಲೆ ಯಾದಗಿರಿ ಹಾಗೂ ರಾಯಚೂರು ಗಡಿ ಭಾಗದಲ್ಲಿ ಇದೇ 11ರಂದು ಏನಂತಂದ್ರೆ ಯುವಕ ಕೂಡ ಕೃಷ್ಣಾ ನದಿ ಪಾಲಾಗ್ತಾನೆ. ಆ ಸಂದರ್ಭದಲ್ಲಿ ಕೃಷ್ಣಾ ನದಿಯಲ್ಲಿ ತನ್ನ ಪತ್ನಿಯೇ ನೂಕಿದ್ದಾಳೆ ಎಂದು ಗಂಭೀರ ಆರೋಪವನ್ನು ಯುವಕ ತಾತಪ್ಪ ಕೂಡ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ರಕ್ಷಣೆ ಮಾಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಕೂಡ ಪಡೀತಿದೆ. ಈ ಬಗ್ಗೆ ಕೂಡ ಖುದ್ದು ಗ್ಯಾರಂಟಿ ನ್ಯೂಸ್ ಕೂಡ ಖುದ್ದು ಏನಂತಂದ್ರೆ ಏನು ಆರೋಪ ಮಾಡಿದಂತ ಯುವ ಪತ್ನಿ ತಳ್ಳಿದ್ದಾಳೆ ಅಂತ ಆರೋಪ ಮಾಡಿದನೋ ಪತಿರಾಯ ಪತ್ನಿಯ ಗ್ರಾಮ ತವರು ಗ್ರಾಮಕ್ಕೆ ನಾವು ಕೂಡ ಇಲ್ಲಿ ಆಗಮಿಸಿದ್ದೇವೆ. ಈ ಸಂದರ್ಭದಲ್ಲಿ ಕೂಡ ಅವರ ಕುಟುಂಬಸ್ಥರು ಕೂಡ ಅವರ ತಾಯಿ ಹೇಳೋರ ಪ್ರಕಾರ ನಿನ್ನೆ ಸಂಜೆ ಅವರು ಆಗಮಿಸಿದರು. ಈ ಸಂದರ್ಭದಲ್ಲಿ ನಾವು ಅವರ ಸಹಿ ಕೂಡ ಮಾಡಿದ್ದೇವೆ, ವಿಚ್ಛೇದನ ಪತ್ರಕ್ಕೆ ಸಹಿ ಕೂಡ ಹಾಕಿದ್ದೇವೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ಗದ್ದೆಮ್ಮನ ತಾಯಿಯು ಕೂಡ ಮಾಹಿತಿ ನೀಡಿದ್ದಾಳೆ. ಈ ಸಂಬಂಧಪಟ್ಟಂತೆ ಇನ್ನೂ ಕೂಡ ತಾತಪ್ಪ ಕೂಡ ಇಂದು SP ಕಚೇರಿಗೆ, ಅಲ್ಲಿ ರಾಯಚೂರಿನಲ್ಲಿ ಇರುವಂತಹ SP ಕಚೇರಿಗೆ ಹೋಗಿ ಅಗತ್ಯ ಮಾಹಿತಿ ಕೂಡ ನೀಡಲಿದ್ದಾನೆ. ವಿವಾಹ ವಿಚ್ಛೇದನಕ್ಕೆ ಪತ್ರ ಕೂಡ ನಾವು ಹಾಕಿದ್ದೆ ಎಂದು ಗದ್ದೆಮ್ಮನ ತಾಯಿ ಹೇಳಿದ್ದಾಳೆ. ಈ ಸಂಬಂಧಪಟ್ಟಂತೆ ಈಗಲೇ ಈ ಘಟನೆ ನಡೆದ ನಂತರ ಏನಂತಂದ್ರೆ ಸಾಕಷ್ಟು ನೊಂದು ಹೋಗಿದ್ದಾಳೆ ಗದ್ದೆಮ್ಮ ತಾಯಿ. ಅವರು ಕುಟುಂಬಸ್ಥರು ನೊಂದು ಹೋಗಿ ಬಾಗಿಲು ಮುಚ್ಚಿಕೊಂಡು ಊರಿನ ಹೊರಗಡೆ ಭಾಗದಲ್ಲಿ ಕೂಡ ಹೋಗಿದ್ದಾರೆ. ಮಾಧ್ಯಮಕ್ಕೆ ಕೂಡ ಯಾವುದೇ ಪ್ರತಿಕ್ರಿಯೆ ಕೂಡ ನೀಡ್ತಾ ಇಲ್ಲ ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಒಂದು ಮಾತೇ ಇದೆ, ಕೇಳಿದ್ದು ಸುಳ್ಳಾಗ್ಬೋದು, ನೋಡಿದ್ದು ಸುಳ್ಳಾಗ್ಬೋದು ಅಂತ. ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇರುವಂಥದ್ದು ಆಕೆಯನ್ನು ತಳ್ಳಿದ್ಲು ಅಂತ ಆತ ಹೇಳ್ತಾರೆ. ಆಮೇಲೆ ಈಚ್ಕೊಂಡು ಬಂದರು. ಬಟ್ ಈಗ ವಿಚ್ಛೇದನದ ತನಕ ಹೋಗಿ ನಿಂತಿದೆ ಅದು.